ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪದರ್ ಚಪಾತಿ ಮಾಡಿ ತೋರ್ಸಾಕ್ತೀನಿ. ಭಾಳ ಸಿಂಪಲ್ಲಾಗಿ, ಯಾಕಂದ್ರೆ ರೌಂಡ್ ಬರೋದಿಲ್ಲ ಅಂತೇಳಿ ಅಂತಿರ್ತಾರೋ. ಎಷ್ಟೋ ಜನ ರೌಂಡ್ ಬರಲಾರ್ದಕ್ಕನ ಅದು ಚಪಾತಿ ಸೇಪಾಗಿ ಕೆಟ್ಟಿಸ್ಕೊಂಡು ಇರ್ತಾರೋ. ಈ ಥರನೂ ಮಾಡ್ಕೋಬೋದು ಅಂತೇಳಿ ನಾ ತೋರ್ಸಾಕತ್ತೇಳಿ ಈ ಚಪಾತಿ ಮಾಡಾಕ್ತೇನೆ ರೀ, ಪದರ್ ಚಪಾತಿ. ಇವು ಒಂದು ಈಸಿಯಾಗೆ ಮಾಡ್ಕೋಬೋದು, ಭಾಳ ಬೆಸ್ಟ್ ಬರ್ತಾವೆ. ಅದಕ್ಕೆ ನಾನು ಇವನ್ನ ನಿಮ್ಗೆ ಮಾಡಿ ನಿಮ್ಮ ಜೊತೆ ಈ ಪದರ್ ಚಪಾತಿಯನ್ನು ಇವತ್ತು ನಾನು ಸೇರ್ ಮಾಡ್ಕೊಳಕ್ತೀನಿ. ಪದರ್ ಚಪಾತಿ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ರೀ. ಮನೆಯಲ್ಲೂ ತೆಳ್ಳಗಿರ್ತಾವೆ, ಆ ಥರನೂ ತಿನ್ಬೋದು. ಎರಡೆರಡು ಜೋಡ್ಸೂ ದಪ್ಪಂಗೆ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಇದನ್ನು ರೋಲ್ ಮಾಡಿದ್ರೆ, ಇಷ್ಟು ರೋಲ್ ಮಾಡಿಬಿಟ್ರೆ ಭಾಳ ಭಾರಿ ಆಗಿರ್ತಾವೆ ರೀ, ತೆಳ್ಳಗಿರ್ತಾವಲ್ಲ ಚಪಾತಿ. ನಾವು ಕ್ರಿಸ್ಪಿನ ಮಾಡ್ಕೋಬೋದು, ಮೆತ್ತಗೂ ಮಾಡ್ಕೋಬೋದು, ಎರಡೂ ಟೈಪ್ ಐತ್ರಿ. ನೋಡಿರಿ ಈಗ ಎಷ್ಟು ಮೆತ್ತಗಾಗತ್ತಾವೆ. ತುಪ್ಪ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಬೆಳ್ಳುಳ್ಳಿದು ಎಲ್ಲ ಹಾಕಿರ್ತೈತೆ ರೀ, ಇದಕ್ಕೆ ಬೆಸ್ಟ್ ಆಗಿರ್ತೈತಿ. ಈಗ ನೀವು ಇದನ್ನು ಹೆಂಗೆ ಮಾಡೋದನ್ನು ತೋರಿಸ್ನು. ಹಿಟ್ಟನ್ನು ಚಂದಂಗೆ ಗೋಧಿ ಹಿಟ್ಟು ತೊಗೋಬೇಕ್ರಿ, ಒಂದು ಕಪ್ಪ ಉಪ್ಪು ಹಾಕಿ ನಾದಿ ಬಿಡ್ಬೇಕು ಅಷ್ಟೆ, ಮತ್ತೇನು ಇಲ್ಲ ಅದ್ರೊಳಗೆ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡು ಉಪ್ಪು ಹಾಕಿ ನಾದೇನದನ್ನ. ನೀವು ಬೇಕಾದ್ರೆ ಒಂದು ಸ್ವಲ್ಪ ಹಾಲನ್ನೂ ಹಾಕೋಬೋದು ರೀ ನಾದು ಮುಂದಾಗ. ಈಗ ನೋಡಿರಿ, ಇದು ಚಪಾತಿ ಏನು ಮಾಡ್ಬೇಕಂದ್ರೆ ಇಷ್ಟು ಉಳ್ಳಿ ಮಾಡ್ಕೊಂಡೆ ನಾನು. ಇಷ್ಟಿಷ್ಟ 2 ಉಳ್ಳಿ ತೊಗೋಬೇಕ್ರಿ ಇದಕ್ಕೆ. ಅಂದ್ರೆ ಅದ್ರ ಮ್ಯಾಲೆ ಇನ್ನೊಂದು ಎರಡು ಹಿಟ್ಟು ಮಾಡಬೇಕಾಗಿರ್ತೈತಿ. ನೋಡಿರಿ, ಈಗ ಇಷ್ಟಿಷ್ಟ ನಾನು ಅದನ್ನ ರೋಲ್ ಮಾಡಿ ಇಟ್ಕೊಳಕ್ತೇನೆ. ಉಳ್ಳಿ ತೊಗೊಂಡು 2 ಉಳ್ಳಿ ತೊಗೊಂಡು ಹಿಟ್ಟು ನೆನೆದಿರ್ಬೇಕು ರೀ, ಸ್ವಲ್ಪ ಚೆಂದಾಗಿ ಆಗಿರಬೇಕು, ಒರಟಾಗಿರಬಾರ್ದು, ಮೆತ್ತಗೆ ಚೆಂದ ಇರ್ಬೇಕು. ಹಿಟ್ಟು ನಾದಿದ್ದು ನೆನೆದಿರ್ಬೇಕು. ಗೋಧಿ ಹಿಟ್ಟು ಮಾತ್ರ, ಮತ್ತೇನೂ ಇಲ್ಲ. ಗೋಧಿ ಹಿಟ್ಟು ಉಪ್ಪು 2 ತೊಗೊಂಡು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದಂಥ ಹಿಟ್ರಿ ಇದು. ಈಗ ನೋಡಿರಿ, ಇದೇ ಹಿಟ್ಟನ್ನು ತೊಗೊಂಡು ನಾನು ಒಂದು ಚಪಾತಿ ಪೂರಿ ಥರ ಚಪಾತಿ ಮಾಡಿ ಇಟ್ಕೊತೀನಿ. ಈಗ ನೋಡಿರಿ, ಪೂರಿ ಅಷ್ಟೇ ಮಾಡಿ ಇಟ್ಕೊಂಡೆ. 2 ಮಾಡ್ಕೊತಾನೆ ರೀ. 2 ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ, ಒಂದಕ್ಕೆ ಪೂರ್ತಿಯಾಗಿ ಎಣ್ಣೆ ಹಚ್ಕೋತಾನೆ ರೀ. ಎಣ್ಣೆ ಹಚ್ಕೊಳಕ್ತಾನೆ ನೋಡಿರಿ. ಆಮೇಲೆ ಇದಕ್ಕೆ ಪೂರ್ತಿಯಾಗಿ ಹಿಟ್ಟು ಹಚ್ಕೋಬೇಕ್ರಿ. ಇದು ಪೂರ್ತಿ ಹಿಟ್ಟು, ಇದು ಎಣ್ಣೆ. ಆಮೇಲೆ ಅದು ತೆಳ್ಳಗೆ ಮಸ್ತಾಗಿರ್ತೈತೆ ರೀ. ಅದನ್ನು ಒಳಗಿಂದ ತಾನ ಸ್ಟೀಮ್ ಮೇಲೆ ಬೆಂದಿರ್ತೈತೆ ಅದು. ಹಂಗನ್ನು ತಿನ್ಬೋದು. ಬೇಕಾದ್ರೆ ಅದನ್ನು ಮತ್ತೆ ನೀವು ಬೇಯಿಸ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ರೀ. ಎಣ್ಣೆ ಸ್ವಲ್ಪ ಹಾಕಿ ಜಾಸ್ತಿ ಹಾಕಿ ಮಾಡಿಬಿಟ್ರಂತೂ ಭಾಳ ಬೆಸ್ಟ್ ಆಗಿರ್ತಾವೆ ರೀ. ಮತ್ತು ಬೇಗ ಆಗಿಬಿಡ್ತೈತೆ ಇದು. ಎಲ್ಲರೂ ಟೂರ್ ಹೋಗೋದಾತಂದ್ರೂ ಇಂಥ ಚಪಾತಿ ದೊಡ್ಡ ಮಾಡಿಬಿಟ್ರೆ ಭಾಳ ಮಸ್ತಾಗಿರ್ತಾವೆ ರೀ ಚಪಾತಿ. ಮೆತ್ತಗೂ ಇರ್ತಾವೆ, ಬೆಸ್ಟ್ ಆಗಿರ್ತಾವೆ. ನೋಡ್ರಿ, ಈಗ ಇದನ್ನೇನು ಮಾಡಾಕತ್ತಾನೆ ಅಂದರೆ, 2 ಚಪಾತಿಯನ್ನು ಸೇರಿಸಿದ್ದನ್ನು ನಾನು ಇದನ್ನು ಮಾಡಿದ್ನೆ. ಈಗ ತೀಡಿ ಹಂಚಿಗೆ ಹಾಕಿ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ, ಅವು ತಾನೇ ಬಿಟ್ಕೊಂಡಿರ್ತಾವೆ. ಯಾಕಂದ್ರೆ ಒಳಗೆ ಪದರ್ನ್ಯಾಗ ಹಿಟ್ಟು ಎಣ್ಣೆ 2 ಹಾಕಿರ್ತೈತಲ್ಲ ರೀ, ಹೆಂಗೆ ಬಿಟ್ಕೊಂಡಿರ್ತಾವೆ ಅಂದ್ರೆ ಈಗ ತೋರಿಸ್ತೀನಿ ನಾನು. ಈಗ ನೋಡಿರಿ, ಎಲ್ಲ ಕಡೆನೂ ಇದು ಬೆಂದತಿ. ಒಳಗಿಂದಂತೂ ಸ್ಟೀಮ್ ಮೇಲೆ ಬೆಂದಿರ್ತೈತಿ. ಅದನ್ನು ನೀವು ಹಾಗೇನೂ ಬಿಡ್ಬೋದು, ಅದನ್ನು ತೊಗೊಂಡು ಬೇಯಿಸ್ಬೋದು. ನೋಡಿರಿ ಹೆಂಗಾಗಿರ್ತೈತಿ. ಇದಕ್ಕೆ ಪದರ್ ಚಪಾತಿ ತಾರೋ. ಇವನ್ನ ಮೆತ್ತಗನೂ ಆಗಿರ್ತಾವೆ. ಆಯಿಲ್ ಭಾಳ ಹಾಕಿ ಬೇಯಿಸ್ಬಿಟ್ರೆ, ನೀವು ಟೂರ್ ಎಲ್ಲಾರ ಬುತ್ತಿ ಕಟ್ಕೊಂಡು ಹೋಗೋದತ್ತಾರಲ್ರಿ, ಅಲ್ಲಿ ಕಟ್ಕೊಂಡು ಹೋದ್ರೆ ಇವು ಭಾಳ ಟೇಸ್ಟ್ ಹತ್ತು ಬಿಡ್ತಾವ್ರಿ ಚಪಾತಿ. ನೋಡಿರಿ, ಈಗ ರೆಡಿ ಆಗ್ತದು. ಇನ್ನೊಂದನ್ನು ನಾನು ಮಾಡಿ ತೋರ್ಸಾಕ್ತೇನೆ. 2 ಚಪಾತಿ ಮಾಡ್ಬೇಕ್ರಿ. 2 ಪೂರಿ ಥರ ಹಿಂಗೆ ಮಾಡ್ಕೊಂಡು ಒಂದಕ್ಕೆ ಪೂರ ಹಿಟ್ಟು ಹಚ್ಬೇಕು, ಒಂದಕ್ಕೆ ಪೂರ ಎಣ್ಣೆ ಹಚ್ಬೇಕು. ನೋಡಿರಿ, ಇದಕ್ಕೆ ಪೂರ್ತಿ ಎಣ್ಣೆ ಹಚ್ಚೇನೆ, ಇದಕ್ಕೆ ಪೂರ ಹಿಟ್ಟು ಹಚ್ತೀನಿ. ಈಗ ಎಣ್ಣೆ ತುಂಬ ಫುಲ್ ಹಚ್ಬೇಕ್ರಿ. ಈಗ ಹಿಟ್ಟನ್ನು ಫುಲ್ ಹಚ್ಬೇಕು, ಅಂದ್ರೆ ಅದು ಬಿಟ್ಕೊಂಡು 2 ಪದರಾಗೆ ಬರ್ತೈತೆ. ಈಗ ನೋಡಿರಿ, ಇದ್ರ ಮೇಲೆ ಇದನ್ನು ಹಾಕ್ಕೊಂಡಿರ್ತೀನಿ. ಎಷ್ಟು ಈಜಿ ಐತೆ ನೋಡಿರಿ. ಈಗ ಮುಗ್ದ ಬಿಡ್ತದೆ ಇವು. ನೀವು ಡಬ್ಬಿ ಕಟ್ಟಾಕ ಭಾಳ ಈಜಿ ಆಗ್ತಾವ್ರಿ ಇವು ಚಪಾತಿ ಈ ಥರ ಮಾಡಿಬಿಟ್ರೆ. ನೋಡಿರಿ, ಇದು ಈಗ ಪೂರ್ತಿಯಾಗಿ ದೊಡ್ಡ ಚಪಾತಿನ ರೆಡಿ ಆಗಿಬಿಡ್ತದೆ. ಪದರ್ ಚಪಾತಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ. ಸ್ವಲ್ಪ ಆಯಿಲ್ ತುಪ್ಪ ಹಾಕಿನೂ ಬೇಯಿಸ್ಬೋದು ರೀ, ಆಯಿಲ್ ಹಾಕಿ ಬೇಯಿಸ್ಬೋದು. ಎಷ್ಟು ಮಸ್ತಾಗಿರ್ತಾವೆ. ಬರೀ ರೋಲ್ ಮಾಡ್ಕೊಂಡು ತಿಂದ್ರನ ಟೇಸ್ಟ್ ಹತ್ತಾವ್ರಿ ಅವು, ಅಷ್ಟು ಮಸ್ತಾಗಿರ್ತಾವೆ. ನೋಡಿರಿ, ಈಗ ಇದು ಆಗೈತಲ್ರಿ. ನಾ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ನೀವು ಜಾಸ್ತಿ ಹಾಕಿ ಬೇಯಿಸಿದ್ರಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಈಗ ಇದಕ್ಕೆ ಆಯಿಲ್ ಹಾಕ್ಕೊಂಡು ನಾನು ಬೇಯಿಸ್ಕೊಳಕತ್ತೇನೆ ರೀ. ಭಾಳ ಜಾಸ್ತಿ ಆಯಿಲ್ ಹಾಕ್ಕೊಂಡು ಬೇಯಿಸ್ಬಿಟ್ರೆ ಈಗ ನೋಡಿರಿ ಎಷ್ಟು ಮಸ್ತ್ ಪದ್ರ ಬಂದಿರ್ತಾವೆ. ತೋರಿಸ್ತೀನಿ ನಿಮಗೆ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಬಂದಿರ್ತಾವೆ ರೀ. ಯಾಕಂದ್ರೆ ಪದರ್ ಚಪಾತಿ ಅಂತ ಹೇಳ್ತಾರಲ್ರಿ, ಭಾಳ ಪದ್ರ ಬಂದಿರ್ತಾವೆ. ಈಗ ನೋಡಿರಿ, ಇದನ್ನು ಹೆಂಗೆ ಇಷ್ಟು ಪದ್ರ ಬಂದಿರ್ತೈತೆ ಅದು. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಭಾರಿ ಟೇಸ್ಟ್ ಬರ್ತೈತೆ ರೀ. ಅದು ಸ್ಟೀಮ್ ಮೇಲೆ ಬೆಂದಂಗೆ ಆಗಿಬಿಡ್ತೈತಲ್ಲ ರೀ. ಈಗ ನೋಡಿರಿ, ಇದನ್ನು ಬೇರೆ ತೆಗೆದನ್ನು ನಾನು ಒಂದೊಂದಾಗಿನ ಅದನ್ನು ತಕ್ಕೊಂಡು ಬೇಯಿಸಾಕತ್ತಾನೆ. ಇದನ್ನು ಬೇಕಾದ್ರೆ ನೀವು ಕ್ರಿಸ್ಪಿ ಮಾಡಿ ಕೊಡ್ಬೋದು ರೀ ಮಕ್ಕಳಿಗೆ.
ಪೂರಿ ಥರನೇ ಆಗ್ಬಿಡ್ತೈತೆ, ಅಷ್ಟು ಕ್ರಿಸ್ಪಿ ಆಗ್ತಾವೆ. ಹಂಗೂ ಮಾಡಕ್ಕೆ ಬರ್ತೈತಿ, ಮೆತ್ತಗೂ ಮಾಡಕ್ಕೆ ಬರ್ತೈತಿ, ಎರಡೂ ಮಾಡ್ಕೊಬೋದು. ಈಗ ಇಷ್ಟು ಮಾಡಿದ್ರೆ ಇಷ್ಟು ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಿಟ್ಟು ಹಾಕ್ಕೊಳ್ದು. ಇಷ್ಟ ಇರ್ತೈತೆ ಇದ್ರೊಳಗೆ. ಇದಕ್ಕೆ ಎಣ್ಣೆ ಹಾಕೋದು, ಇದಕ್ಕೆ ಹಿಟ್ಟು ಹಾಕೋದು. ನೀವು ಎಲ್ಲೋ ಒಂದು ಡಬ್ಬಿ ತೊಗೊಂಡು ಹೊಂಟ್ರೆ ಇಂಥ ಚಪಾತಿ ಮಾಡಿರಿ, ಒಂದು 10-15 ಚಪಾತಿ ಮಾಡಿಬಿಟ್ರೆ ಬೆಸ್ಟ್ ಊಟ ಆಗ್ತದೆ ರೀ. ಅಷ್ಟು ಭಾಳ ಈಡಾಗ್ಬಿಡ್ತೈತೆ ಇದು. ಜಲ್ದಿನೇ ಬಂದುಬಿಡ್ತೈತಿ ಮಾಡೋದು ಫಾಸ್ಟಾಗಿ. ಈಗ ನೋಡಿರಿ ಇದನ್ನು ಎಷ್ಟು ಮಸ್ತ್ ಆಗೈತಿ. ಈಗ ದೊಡ್ಡ ಚಪಾತಿ ಆಗೈತಿ. ಇದನ್ನು ನಾನು ಬೇಯಿಸಿದ್ರೆ 2 ಚಪಾತಿ ಪದರ ಚಪಾತಿ ಬಂದುಬಿಡ್ತೈತಿ. ಈಗ ನೋಡಿರಿ ಇದಕ್ಕೆ ಎಣ್ಣೆ ಹಾಕಿ ಬೇಯಿಸೋದ್ರಿಂತ ಮಸ್ತಂಗೆ ಪದರ ಚಪಾತಿ ಇನ್ನೂ 2 ಚಪಾತಿ ಬಂದುಬಿಟ್ಟವ್ರಿ. ಈಗ ಹಿಂಗೆ ಎಣ್ಣೆ ಈ ಕಡೆನೂ ಹಾಕೋಬೇಕ್ರಿ, ಸ್ವಲ್ಪ ಈ ಕಡೆನೂ ಹಾಕೋಬೇಕು. 2 ಕಡೆ ಹಾಕ್ಕೊಂಡಿಂದ ಅದನ್ನ ನೋಡಿದ್ರೆ ತಾನ ಪದ್ರ ಬಿಟ್ಕೊಂಡಿರ್ತೈತೆ. ಭಾಳ ಸಿಂಪಲ್ ಆಗಿರುವಂಥ ಒಂದು ಒಳ್ಳೆ ಮೆತ್ತನ ಚಪಾತಿ ನೋಡಿರಿ. ಎಷ್ಟು ಬೇಕಾದಷ್ಟು ಎಷ್ಟು ಬೇಯಿಸ್ತೇವೆ ಅಷ್ಟು ಚಂದಾನ ಅನ್ನಿಸಿರ್ತೈತಿ. ಅಷ್ಟು ಇಲ್ಲಿ ಒಳಗೆ ಆಯಿಲ್ ಹಾಕಿದ್ರೆ ಅದೊಂಥರ ಸ್ಟೀಮ್ ಮೇಲೆ ಬೆಂದ್ಬಿಡ್ತೈತೆ ರೀ. ನೋಡಿರಿ ಮಸ್ತಾಗಿರುವಂಥ ಪದರ ಚಪಾತಿ ಈಗ ರೆಡಿಯಾಗಿ ಆಗ್ತಾವ್ರಿ. ಏನೋ ರೋಲ್ ಮಾಡ್ಕೊಳ್ಳಿ, ಅದು ಏನು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿನ್ನಲಿ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ರೀ. ಆಲೂಗಡ್ಡೆ ಪಲ್ಯ ಇದಕ್ಕೆ ಭಾಳ ಕಾಂಬಿನೇಷನ್ ರೀ. ನೋಡಿರಿ ಈಗ ಎಷ್ಟು ಮಸ್ತಾಗೈತಿ. ನಾ ಒಳ್ಳೆ ಒಂದು ಪದರ ಆಗಿರುವಂಥ ಒಂದು ತೆಳ್ಳನ ಪದರ ಚಪಾತಿ ತೋರಿಸೇನೆ. ನೀವು ಇದೇ ಥರ ಮಾಡಿ ನೋಡಿರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತೆ. ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಪದರ ಚಪಾತಿ ಭಾಳ ಈಸಿಯಾಗಿ ಮಾಡ್ಕೋಬೋದು ರೀ. ಅದಕ್ಕೆ ನಾನು ಇದನ್ನ ನೋಡಿರಿ ಎಷ್ಟು ಮಸ್ತಾಗ್ಯಾವ. ರೋಲ್ ಮಾಡಿಕೊಟ್ರಂತೂ ಭಾಳ ಟೇಸ್ಟ್ ಬರ್ತಾವ್ರಿ ಇವು ಚಪಾತಿ. ಅಷ್ಟು ತೆಳ್ಳಗಿರ್ತಾವೆ, ಭಾಳ ತೆಳ್ಳಗಿರ್ತಾವೆ, ಮೆತ್ತಗೆ ತೆಳ್ಳಗಿರ್ತಾವೆ, ಭಾರಿ ಮಸ್ತ್. ನೋಡಿರಿ ನಾ ಈಗ ಇಷ್ಟು ಈಸಿಯಾಗಿ ಬರ್ತೈತೆ ಯಾಕೆ ಹೇಳಾಕತ್ತಾನೆ ಅಂದರೆ, ಈಗ ಒಂದು ಫಸ್ಟ್ ಟೈಮ್ ಚಪಾತಿ ಮಾಡ್ತಿರ್ತಾರೋ ಅವ್ರಿಗೂ ಒಂದು ಪರ್ಫೆಕ್ಟಾಗಿ ಬರಲಿ ಅಂಥೇಳಿ ಈಗ ಎಷ್ಟು ಚಂದ ಬರ್ತಾವಪ್ಪ ಈಗ ಅಂಥೇಳಿ ಒಮ್ಮೆಲೆ ಅವ್ರಿಗೆ ಬರೋದಿಲ್ಲ ಅನ್ನಿಸ್ಬಾರ್ದು ಅಂಥೇಳಿನ ನಾನು ಈ ಥರ ಬರ್ತಾವೆ ಅಂಥೇಳಿ ಚೆಂದಂಗೆ ತೋರ್ಸಾಕ್ತಾನೆ ರೀ. ಕರೇನು ಮಾಡಿ ನೋಡಿರಿ ಇವನ್ನೆಲ್ಲ. ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಒಂದು ರೋಲ್ ಮಾಡಿ ಆಗಲಿ, ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ರೋಲ್ ಮಾಡಿಕೊಟ್ರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲ ಹೊಟ್ಟೆ ತುಂಬಿಬಿಡ್ತೈತೆ ರೀ. ಈಗ ಇಷ್ಟು ಮಸ್ತಾಗಿರುವಂಥ ಚಪಾತಿಯನ್ನು ನಾನು ಮಾಡಿ ತೋರ್ಸೇನಿ. ನಿಮಗೂ ಇಷ್ಟ ಆದರೆ ಇದೇ ಥರ ಮಾಡ್ಕೊಂಡು ತಿನ್ನಿರಿ.